ಹಾಯ್, ನಮಸ್ಕಾರ. ಲಕ್ಷ್ಮೀ ಬರ್ಮಾದ ರವಯ್ಯ ಸಂಚಿಕೆ 514ರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ಕೀರ್ತಿ ಬಗ್ಗೆ ಡಾಕ್ಟರ್ ಹೇಳ್ತಾ ಇರ್ತಾರೆ. ಅಂದ್ರೆ ಅವಳೊಬ್ಳು ಚಿಕ್ಕ ಮಗು ತರ, ಅಂದ್ರೆ ನಾವ್ ಯಾವ ರೀತಿ ಹೇಳ್ತೀವೋ ಆ ರೀತಿ ಕೇಳ್ತಾಳೆ. ಅದ್ ಬಿಟ್ರೆ ಏನು ಬಿಟ್ರೆ ಅವಳಿಗೆ ನಾಪಕ್ಕಿಲ್ಲ ಅಂತೆಲ್ಲ ಪ್ರತಿಯೊಂದು ಕೂಡ ಲಕ್ಷ್ಮಿಗೆ ಹೇಳ್ತಾ ಇರ್ತಾಳೆ. ಇಲ್ಲಿ ಗಂಗಾ ಕೇಳ್ತಾಳೆ, ಅಕ್ಕ ಹಾಗಿದ್ರೆ ಕೀರ್ತಿಗೆ ನೆನಪೇನು ಬರದೇ ಇಲ್ವಾ ಅಂತೆಲ್ಲ ಕೇಳ್ತಾ ಇರ್ತಾಳೆ. ಅದಕ್ಕೆ ಅವಳು ಕೂಡ ಹೇಳ್ತಾಳೆ, ಬರ್ಬೋದು, ಬರ್ದೇನು ಇರ್ಬೋದು ಅಂತೆಲ್ಲ ಕೂಡ ಹೇಳ್ತಾ ಇರ್ತಾಳೆ. ಆದ್ರೆ ಇದೆಲ್ಲ ಓಕೆ, ಆದ್ರೆ ಕೀರ್ತಿ ಮಾತ್ರ ಯಾರ ಮಾತನ್ನು ಕೂಡ ಕೇಳ್ತಾ ಇರಲ್ಲ. ಆದ್ರೆ ಲಕ್ಷ್ಮಿ ಮಾತ್ರ ಹೇಳಿದ್ರೆ ಪ್ರತಿಯೊಂದು ಕೂಡ ಕೇಳ್ತಾ ಇದ್ಲು ಅಂತೆಲ್ಲ ಅವಳು ಕೂಡ ಹೇಳ್ತಾ ಇರ್ತಾಳೆ. ಅದಕ್ಕೆ ಗಂಗಾ ಮತ್ತೆ ಹೇಳ್ತಾಳೆ, ನೋಡಿ ಅಕ್ಕ, ಅದೇನೇ ಆದ್ರೂ ಕೂಡ ಅಂದ್ರೆ ನಮ್ ಕಡೆ ಒಂದ್ ಮಾತು ಹೇಳ್ತಾರೆ, ಕಣ್ಣು ಅರಿದನ್ನ ಕರುಳು ಅರಿತು ಅನ್ನೋದ್ ರೀತಿ ಇವರಿಬ್ರು ಋಣಾನುಬಂಧ ಹೇರಿತ್ತೋ ಏನೋ, ಆದ್ರೂ ಕೂಡ ಇವರಿಬ್ರು ಒಂದಾಗಿದ್ದಾರೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಗಂಗಾ. ತಕ್ಷಣ ಅಲ್ಲಿಗೆ ಅವರಮ್ಮ ಕೂಡ ಬರ್ತಾಳೆ. ಬಂದ ತಕ್ಷಣ ನನ್ನ ಕರುಳು ಕಿವುಚ್ದಂಗ್ ಆಗುತ್ತೆ. ಯಾಕಂದ್ರೆ ಯಾವುದೇ ಅಮ್ಮಗೆ ಆಂಟಿ ಅಂದ್ರೆ ಎಷ್ಟು ನೋವುತ್ತೆ ಹೇಳು, ಅದೇ ರೀತಿ ನಂಗೂ ಕೂಡ ಆಗ್ತಾ ಇದೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅದಕ್ಕೆ ಸುಪ್ರೀತಾ ಮತ್ತೆ ಹೇಳ್ತಾಳೆ, ಏನ್ ಮಾಡೋದು, ಈಗ ಸಾವನ್ನೇ ಅವಳು ಗೆದ್ದು ಬಂದಿದ್ದಾಳೆ, ಅದ್ರ ಮುಂದೆ ಇದ್ಯಾವುದು ಕೂಡ ಲೆಕ್ಕಕ್ಕೆ ಬರಲ್ಲ ಅಂತೆಲ್ಲ ಸುಪ್ರೀತಾ ಅವಳಿಗೆ ಸಮಾಧಾನ ಕೂಡ ಮಾಡ್ತಾ ಇರ್ತಾಳೆ. ಇದೆಲ್ಲ ಆದ್ಮೇಲೆ ಇಲ್ಲಿ ಗಂಗಾ ಮತ್ತೆ ಕೇಳ್ತಾಳೆ, ಅಕ್ಕ ಇದೆಲ್ಲ ಓಕೆ, ಆದ್ರೆ ಇದೇ ರೀತಿ ಅಂದ್ರೆ ಕೀರ್ತಿ ಇದೇ ರೀತಿ ಮಾತಾಡ್ಬೇಕು ಮತ್ತೆ ಇದೇ ರೀತಿ ಬರ್ಬೇಕು ಅಂತ ಪ್ರತಿಯೊಂದು ಕೂಡ ಯಾವ ರೀತಿ ಹೇಳ್ತಾ ಇದ್ರಿ ಅಂತೆಲ್ಲ ಇಲ್ಲಿ ಗಂಗಾ ಮತ್ತೆ ಕೇಳಿಕ್ಕೆ ಶುರು ಮಾಡ್ತಾಳೆ. ಇಲ್ಲಿ ಸುಪ್ರೀತಾ ಮತ್ತೆ ಹೇಳ್ತಾಳೆ, ಅದಕ್ಕೂ ಕೂಡ ನಾವು ಒಂದು ಐಡಿಯಾ ಮಾಡಿದ್ವಿ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಏನ್ ಐಡಿಯಾ ಅಂತೆಲ್ಲ ಗಂಗಾ ಮತ್ತೆ ಕೇಳ್ತಾಳೆ. ಇಲ್ಲಿ ಸುಪ್ರೀತಾ ಮತ್ತೆ ಹೇಳ್ತಾಳೆ, ಕೀರ್ತಿಗೆ ಏನು ಕೂಡ ಹೇಳಿಕೆ ಬರ್ತಾ ಇರಲಿಲ್ಲ, ಇದನ್ನ ಪ್ರತಿಯೊಂದು ಕೂಡ ಲಕ್ಷ್ಮಿ ಹೇಳ್ತಾ ಇದ್ಲು. ಅದ್ಯಾವ ರೀತಿ ಅಂತಂದ್ರೆ ಅಂದ್ರೆ ನಮ್ಮನೆಯ ಬೇಸ್ಮೆಂಟ್ ಅಲ್ಲಿ ಒಂದು ಸಿಸ್ಟಮ್ ಇಟ್ಕೊಂಡು ಅವಳು ಪ್ರತಿಯೊಂದು ಕೂಡ ನೋಡ್ಕೊಂಡು ಹೇಳ್ತಾ ಇದ್ಲು ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅಂದ್ರೆ ಕಿವಿಲಿ ಒಂದು ಹೇರ್ಫೋನ್ ಇತ್ತು, ಅದರಿಂದ ಲಕ್ಷ್ಮಿ ಏನ್ ಹೇಳ್ಬೇಕು ಪ್ರತಿಯೊಂದು ಕೂಡ ಅವಳು ಹೇಳ್ತಾ ಇದ್ಲು ಅಂತೆಲ್ಲ ಹೇಳ್ತಾ ಇರ್ತಾಳೆ. ಸರಿ ಮೇಡಮ್, ಅದೆಲ್ಲ ಹೇಳ್ತಾ ಇದ್ರು ಓಕೆ, ಆದ್ರೆ ಅದು ಯಾವ ರೀತಿ ಹೇಳ್ತಾ ಇದ್ರು ಅಂದ್ರೆ ಈ ಟೈಮಲ್ಲಿ ನಡುಗ್ತಾ ಇದ್ರು, ಈ ಟೈಮಲ್ಲಿ ಈ ರೀತಿ ಬಂದ್ರು ಅಂತೆಲ್ಲ ಹೆಂಗ್ ನೋಡ್ತಾ ಇದ್ರು ಅಂತೆಲ್ಲ ಗಂಗಾ ಮತ್ತೆ ಹೇಳ್ತಾಳೆ. ಅದಕ್ಕೂ ಒಂದು ಐಡಿಯಾ ಇದೆ ಅಂತೆಲ್ಲ ಸುಪ್ರತಾ ಹೇಳ್ತಾ ಇರ್ತಾಳೆ. ಏನ್ ಗೊತ್ತಾ, ಈಗ ಕೀರ್ತಿ ಹತ್ರ ಒಂದು ಚೈನ್ ಇತ್ತು, ಆ ಚೈನಲ್ಲಿ ಅದು ಚೈನ್ ಅಲ್ಲ, ಅದು ಕ್ಯಾಮ್ರಾ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಹೌದಾ ಅಂತೆಲ್ಲ ಕೂಡ ತುಂಬಾ ಶಾಕ್ ಅಲ್ಲಿ ನಿಂತ್ಕೊಂಡು ಕೇಳ್ತಾ ಇರ್ತಾಳೆ. ಇಲ್ಲಿ ಲಕ್ಷ್ಮಿ ಪ್ರತಿಯೊಂದು ಕೂಡ ವಾಚ್ ಮಾಡ್ಕೊಂಡು ಆ ಟೈಮ್ಗೆ ಏನ್ ಬೇಕು ಅಂತ ಪ್ರತಿಯೊಂದು ಕೂಡ ಅವಳು ಹೇಳ್ತಾ ಇದ್ಲು ಅಂತೆಲ್ಲ ಗಂಗಾಗೆ ಹೇಳ್ತಾ ಇರ್ತಾಳೆ. ಇಲ್ಲಿ ವಿಧಿಗೋಸ್ಕರ ಅವಳ ಲವರ್ ಕೂಡ ವೇಟ್ ಮಾಡ್ತಾ ಇರ್ತಾನೆ. ಬಂದ ತಕ್ಷಣ ಇಲ್ಲಿ ವಿಧಿ ಆಳ್ತಾ ಇರ್ತಾಳೆ, ನನ್ನ ಕಷ್ಟ ಯಾರಿಗೆ ಹೇಳಿ, ಯಾರು ಕೂಡ ನನ್ನ ಅರ್ಥ ಮಾಡ್ಕೊಂತಿಲ್ಲ ಅಂತೆಲ್ಲ ವಿಧಿ ಹೇಳ್ತಾ ಇರ್ತಾಳೆ. ಅದಾದ್ಮೇಲೆ ನಾನು ಹೋಗ್ಲಾ ಇರ್ಲಾ ಅಂತೆಲ್ಲ ಮತ್ತೆ ಹೇಳ್ತೀನಿ, ಏನ್ ಮಾಡಿದ್ರು ಅಂತ ಮಾತಾಡ್ಬೇಕು ಅಂತೆಲ್ಲ ಹೇಳ್ತಾರೆ. ಬಾ ಈ ಕಡೆ ಬೇಸ್ಮೆಂಟ್ ಅಲ್ಲಿ ಹೋಗೋಣ ಅಂತ ಬೇರೆ ಕಡೆ ಅವರು ಇಬ್ರು ಕೂಡ ಒಂದ್ ಕಡೆ ಹೋಗ್ತಾರೆ. ಇಲ್ಲಿ ಇಬ್ರು ಕೂಡ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಮ್ಮ ಹೇಗೆಲ್ಲ ಆಯ್ತು, ಏನ್ ಮಾಡೋದು ಅಂತ ಅಳ್ತಾ ಇರ್ತಾಳೆ. ಆದ್ರೆ ಇದನ್ನ ಅವನು ಕೂಡ ಏನ್ ಮಾಡೋದು, ಇದೆಲ್ಲ ವಿಧಿ ಹಣೆ ಬರಹ, ಅದೆಲ್ಲ ಸರಿ ಹೋಗುತ್ತೆ ಅಂತೆಲ್ಲ ಅವನು ಕೂಡ ಹೇಳ್ತಾ ಇರ್ತಾನೆ. ಅಳ್ಬೇಡ ನೀನು ಅಂತೆಲ್ಲ ಅವನು ಕೂಡ ಸಮಾಧಾನ ಮಾಡಲಿಕ್ಕೆ ಹೋಗ್ತಾ ಇರ್ತಾನೆ. ಆದ್ರೂ ಕೂಡ ಅವಳು ಮತ್ತೆ ಹೇಳಲಿಕ್ಕೆ ಶುರು ಮಾಡ್ತಾ ಇರ್ತಾಳೆ. ಆದ್ರೆ ಇಲ್ಲಿ ಪ್ರತಿಯೊಂದು ಕೂಡ ಅವಳು ಹೇಳಲಿಕ್ಕೆ ಶುರು ಮಾಡ್ತಾಳೆ ಏನಾಯ್ತು ಅಂತೆಲ್ಲ. ಇಲ್ಲಿ ಗಂಗಾ ಮತ್ತೆ ಸುಪ್ರೀತಾ ಇಬ್ರು ಕೂಡ ಮಾತಾಡ್ಲಿಕ್ಕೆ ಶುರು ಮಾಡ್ತಂದ್ರೆ ಮತ್ತೆ ಅದು ಯಾವ ರೀತಿ ಆಯ್ತು ಮತ್ತೆ ಏನ್ ಮಾಡಿದ್ವಿ ಅಂತೆಲ್ಲ ಹೇಳಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ ನಾನು ಕೂಡ ಅಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದೆ. ಒಂದೊಂದು ಟೈಮಲ್ಲಿ ಕೀರ್ತಿ ಹೇಳ್ತಾ ಇದ್ಲು, ಅಂದ್ರೆ ನನಗೆ ಹೇಳ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ಲು. ಆ ಟೈಮಲ್ಲಿ ಕೂಡ ನಾನು ಹೋಗಿ ಹ್ಯಾಂಡಲ್ ಮಾಡಿದ್ದೀನಿ. ಒಂದೊಂದು ಟೈಮಲ್ಲಿ ರೆಸ್ಟ್ ರೂಮ್ ಕೂಡ ಅವಾಗ ಹೋಗ್ತಾ ಇದ್ದು ಅಂತೆಲ್ಲ ಇಲ್ಲಿ ಗಂಗಾ ಮತ್ತೆ ಕೂಡ ಹೇಳ್ತಾ ಇರ್ತಾಳೆ. ಇದಕ್ಕೋಸ್ಕರನ ಅವಳು ಹೋಗ್ತಾ ಇದ್ದು ರೆಸ್ಟ್ ರೂಮ್ಗೆ ಹೆದರ್ಕೊಂಡು ಅಂತೆಲ್ಲ ಗಂಗಾ ಮತ್ತೆ ಹೇಳ್ತಾ ಇರ್ತಾಳೆ. ಹೌದು ಅಂತೆಲ್ಲ ಸುಪ್ರೀತಾ ಕೂಡ ಹೇಳ್ತಾ ಇರ್ತಾಳೆ. ನಾನು ಆ ಟೈಮಲ್ಲಿ ಹೋಗಿ ಮತ್ತೆ ಸಮಾಧಾನ ಮಾಡಿ ಅವಳನ್ನ ಕರ್ಕೊಂಡ್ ಬರ್ತಾ ಇದ್ದೆ ಅಂತೆಲ್ಲ ಸುಪ್ರೀತಾ ಹೇಳ್ತಾ ಇರ್ತಾಳೆ. ಅದೇ ರೀತಿ ಸುಪ್ರೀತಾ ಹೇಳ್ತಾ ಇರ್ತಾಳೆ, ಅಂದ್ರೆ ಕಾವೇರಿ ಅದಕ್ಕೆ ಯಾವ ವಿಷಯ ಹೇಳಿದ್ರೆ ಭಯ ಪಡ್ತಾರೋ ಅಂತ ವಿಷಯನ ಅವಳ ಕಡೆಯಿಂದ ಹೇಳಿಸ್ತಾ ಇದ್ವಿ ಅಂತೆಲ್ಲ ಅವಳು ಹೇಳ್ತಾ ಇರ್ತಾಳೆ. ಮತ್ತೆ ಇಲ್ಲಿ ಅವ್ರ ಅಮ್ಮ ಕೂಡ ಅವಳಿಗೆ ಮಾಮ್ ಅಂತ ಹೇಳಿಕ್ಕೆ ಅವಳು ಬರ್ತಾ ಇರಲಿಲ್ಲ, ಅದನ್ನು ಕೂಡ ಪ್ರತಿಯೊಂದು ಕೂಡ ಹೇಳಿ ಅವ್ರ ಕಡೆಯಿಂದ ಹೇಳಿಸ್ತಾ ಇದ್ವಿ ಅಂತೆಲ್ಲ ಸುಪ್ರೀತಾ ಹೇಳ್ತಾ ಇರ್ತಾಳೆ. ಇಲ್ಲಿ ಗಂಗಾ ಸಖತ್ ಶಾಕ್ ಆಗುತ್ತೆ. ಏನಕ್ಕ ನೀವು ಸ್ಟಾರ್ಟ್ ಮಾಡಿದ್ದು ನಾನು ಮತ್ತೆ ಲಕ್ಷ್ಮಕ್ಕ, ಈಗ ಏನ್ ಮಾಡ್ತಿರೋದು ನೀವು, ನನ್ಕಿಂತ ಜೋರಾಗಿ ನಾಟಕ ಮಾಡಿದಿರಾ ಅಂತೆಲ್ಲ ಗಂಗಾ ಹೇಳ್ತಾ ಇರ್ತಾಳೆ. ಅದಕ್ಕೆ ಸುಪ್ರೀತಾ ಹೇಳ್ತಾಳೆ, ಹೌದು ನಿಂಗೆ ಸರ್ಪ್ರೈಸ್ ಕೊಡ್ಬೇಕಂತ ರೀತಿ ಮಾಡಿದ್ವಿ ಅಂತೆಲ್ಲ ಇಲ್ಲಿ ಸುಪ್ರೀತಾ ಹೇಳ್ತಾ ಇರ್ತಾಳೆ. ಓ,
ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಇಲ್ಲಿ ಮತ್ತೆ ಅವರು ಸುಪ್ರತ ಹೇಳ್ತಾಳೆ, ಯಾಕಂದ್ರೆ ಆ ರೀತಿ ಮಾಡ್ಲಿಲ್ಲ ಅಂತಂದ್ರೆ ಈ ರೀತಿ ಎಲ್ಲ ಆಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅಂತೆಲ್ಲ ಸುಪ್ರತ ಹೇಳ್ತಾ ಇರ್ತಾಳೆ. ಇದೆಲ್ಲ ಆದ್ಮೇಲೆ ಗಂಗಾ ಮತ್ತೆ ಹೇಳ್ತಾಳೆ, ಅಂದ್ರೆ ಈ ಮನೆಯಲ್ಲೇ ಕುತ್ಕೊಂಡು ಅಂತ ಕೆಲಸ ಮಾಡಿದ್ರಂದ್ರೆ ತುಂಬಾ ಗ್ರೇಟ್ ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾಳೆ ಗಂಗಾ. ಇಲ್ಲಿ ವಿಧಿ ಮತ್ತೆ ಅವಳವ್ರು ಇಬ್ರು ಕೂಡ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಏನೋ ಒಂದು ಸೌಂಡ್ ಆಗುತ್ತೆ. ತಕ್ಷಣ ಇಬ್ರು ಕೂಡ ಎದ್ದು ನಿಂತ್ಕೊಂತಾರೆ. ಅದಾದ್ಮೇಲೆ ಟಾರ್ಚ್ ಅನ್ನ ಆನ್ ಮಾಡಿ ನೋಡ್ತಾ ಇರ್ತಾರೆ. ಅದಾದ್ಮೇಲೆ ಇಲ್ಲೇನೋ ಇದೆಯಲ್ಲ ಅಂತೆಲ್ಲ ಇಬ್ರು ಕೂಡ ಮುಂದೆ ಬರ್ತಾರೆ. ಬಂದ ತಕ್ಷಣ ಇಲ್ಲಿ ಒಂದು ಸಿಸ್ಟಮ್ ಮತ್ತೆ ಮಾನಿಟ್ರು ಎಲ್ಲ ಕೂಡ ಇರ್ತೈತೆ. ಇಲ್ಲಿ ಮತ್ತೆ ಕೇಳ್ತಾನೆ, ಅಲ್ಲ ಇಲ್ಲಿ ಯಾರು ಬರಲ್ಲ ಅಂತ ಹೇಳ್ದೆ, ಆದ್ರೆ ಎಲ್ಲ ಇದೆಯಲ್ಲ ಅಂತೆಲ್ಲ ಇಲ್ಲಿ ಇಬ್ರು ಕೂಡ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಗಂಗಾ ಮತ್ತೆ ಹೇಳ್ತಾಳೆ, ಏನ್ ಮೇಡಮ್ ಎಂತ ಕೆಲ್ಸ ಮಾಡಿದೀರಾ, ಇಲ್ಲಿ ಕಾವೇರಮ್ಮ ನಾನೇ ಹುಲಿ ಅಂತ ಮೆರಿತಾ ಇದ್ರು, ಅಂತ ಹುಲಿನ ಮನೇಲೆ ಇದ್ಕೊಂಡು ಎಂತ ಕೆಲ್ಸ ಮಾಡಿದಿರ ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾಳೆ ಸುಪ್ರೀತಾಗೆ ಗಂಗಾ. ಸುಪ್ರೀತಾ ಮತ್ತೆ ಹೇಳ್ತಾಳೆ, ಹೌದು, ಯಾಕಂದ್ರೆ ಕಾವೇರಿ ಅದಕ್ಕೆ ಪಾಪದ ಕಡ ತುಂಬಿತ್ತು, ಅದಕ್ಕೆ ಈ ರೀತಿ ಎಲ್ಲ ಆಯ್ತು ಅಂತೆಲ್ಲ ಸುಪ್ರೀತಾ ಹೇಳ್ತಾ ಇರ್ತಾಳೆ. ಅದಕ್ಕೆ ಗಂಗಾ ಮತ್ತೆ ಹೇಳ್ತಾಳೆ, ಹೌದೌದು, ಕಾವೇರಮ್ಮ ಕಾವೇರಿ ಕೋಟೆ ಕಾಣೋ ರೀತಿಯಲ್ಲಿ ಮೆರಿತಾ ಇದ್ರು, ಅಂದ್ರೆ ನಂದೇ ಹವ ನಾನೇ ಹೇಳಿದ ಮಾತು ಕೇಳ್ಬೇಕು ಅಂತ ಎಲ್ಲಾ ಕಡೆ ಓಡಾಡ್ತಾ ಇದ್ರು, ಅಂತವ್ರಿಗೆ ಸರಿಯಾಗಿ ಮಾಡಿದಿರ ಅಂತೆಲ್ಲ ಗಂಗಾ ಕೂಡ ಹೇಳ್ತಾ ಇರ್ತಾಳೆ. ಇಲ್ಲಿ ಅವಳಂದ್ರೆ ಕೀರ್ತಿರಮ್ಮ ಕೂಡ ಹೇಳ್ತಾ ಇರ್ತಾಳೆ, ಹೌದು, ಆ ರೀತಿ ಮಾಡಿದ್ದು ಒಳ್ಳೇದಾಯ್ತು, ತುಂಬಾ ಒಳ್ಳೆ ಕೆಲಸ ಅಂತೆಲ್ಲ ಇಬ್ರು ಕೂಡ ಅಂದ್ರೆ 3 ಜನ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಸುಪ್ರೀತಾ ಮತ್ತೆ ಹೇಳ್ತಾಳೆ, ನಾನು ಹೇಳಿದ್ದೇ ಆಗ್ಬೇಕು, ನಾನು ಯಾವ ರೀತಿ ಹೇಳಿದ್ನೋ ಅದೇ ರೀತಿ ಆಗ್ಬೇಕು ಅಂತೆಲ್ಲ ಹೇಳ್ತಾ ಇದ್ರು, ಆದ್ರೆ ಈಗ ಜೈಲಲ್ಲಿ ಇದ್ದಾರೆ ಅಂತೆಲ್ಲ ಸುಪ್ರೀತಾ ಹೇಳ್ತಾ ಇರ್ತಾಳೆ. ಅಲ್ಲಿ ಸೊಳ್ಳೆ ಕಡಿತವೆ, ರಾಗಿ ಮುದ್ದೆ ಮುರಿಬೇಕು ಅಂತೆಲ್ಲ ಸುಪ್ರೀತಾ ಹೇಳ್ತಾ ಇರ್ತಾಳೆ. ಹೌದೌದು ಅಂತ ಅಲ್ಲಿಂದ ಸುಪ್ರೀತಾ ಎದ್ದೋಗ್ತಾಳೆ. ಇಲ್ಲಿ ವಿಧಿ ಮತ್ತೆ ಅವಳ ಲವರ್ ಇಬ್ರು ಕೂಡ ಇಲ್ಲಿ ನೋಡ್ತಾ ಇರ್ತಾರೆ. ಈ ಮಾನಿಟರ್ ಅಲ್ಲಿ ಯಾಕೆ ಬಂತು, ಇದೆಲ್ಲ ತಂದು ಯಾರಿಟ್ರು, ಯಾರು ಬರಲ್ಲ ಅಂತ ಹೇಳ್ದೆ ಅಂತೆಲ್ಲ ಇಲ್ಲಿ ಕೇಳ್ತಾ ಇರ್ತಾನೆ. ಅದಕ್ಕೆ ಗೊತ್ತಿಲ್ಲ ನನಗೂ ಅಂತೆಲ್ಲ ವಿಧಿ ಕೂಡ ಹೇಳ್ತಾ ಇರ್ತಾಳೆ. ಅದಾದ್ಮೇಲೆ ಇಬ್ರು ಕೂಡ ಸಿಸ್ಟಮ್ ಹತ್ರ ಹೋಗಿ ಅದನ್ನ ಆನ್ ಮಾಡ್ಬೇಕು ಅಂತ ಹೋಗ್ತಾರೆ. ಇಲ್ಲಿ ಕೀರ್ತಿ ರಮ್ಮ ಬರ್ತಾಳೆ. ಬಂದ ತಕ್ಷಣ ಅವಳು ಕೀರ್ತಿ ಮಲಗುತ್ತಾಳೆ. ಅದಾದ್ಮೇಲೆ ಬೆಡ್ಶೀಟ್ ಅನ್ನ ಸರಿ ಮಾಡ್ತಾರೆ. ಸರಿ ಮಾಡಿದ ತಕ್ಷಣ ಇಲ್ಲಿ ನೋಡು ಹೇಗ್ ಮಲಗಿದ್ದಾಳೆ ಅಂತೆಲ್ಲ ಗಂಗಾ ಮತ್ತೆ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ. ಅದಾದ್ಮೇಲೆ ಇಲ್ಲಿ ಅಂದ್ರೆ ಕೀರ್ತಿ ಯೂಸ್ ಮಾಡ್ತಕ್ಕಂತ ಇಯರ್ಫೋನ್ ಕೂಡ ಪಕ್ಕದಲ್ಲಿರುತ್ತೆ. ಅದನ್ನ ಗಂಗಾ ನೋಡ್ತಾಳೆ. ಇದನ್ನೇ ಅಲ್ವಾ ಯೂಸ್ ಮಾಡೋದು ಅಂತೆಲ್ಲ ಅವಳು ಕೂಡ ನೋಡ್ತಾ ಇರ್ತಾಳೆ. ಇಲ್ಲಿ ವಿಧಿ ಮತ್ತೆ ಅವಳ ಲವರ್ ಇಬ್ರು ಕೂಡ ಇಲ್ಲಿ ಸಿಸ್ಟಮ್ ಅನ್ನ ಆನ್ ಮಾಡ್ತಾರೆ. ಆನ್ ಮಾಡಿದ ತಕ್ಷಣ ಅಲ್ಲಿ ಆ ಕ್ಯಾಮ್ರಾ ಕೂಡ ಆನ್ ಆಗುತ್ತೆ. ಅಂದ್ರೆ ಕೀರ್ತಿ ಹತ್ರ ಇರ್ತಕ್ಕಂತ ಕ್ಯಾಮ್ರಾ ಕೂಡ ಆನ್ ಆಗುತ್ತೆ. ಏನಿದ್ದು ಗೊಂಬೆ ಅಲ್ಲ ಅಂತೆಲ್ಲ ಅವನು ಕೂಡ ಕೇಳ್ತಾನೆ. ನಂಗೆ ಗೊತ್ತಿಲ್ಲ ಅಂತೆಲ್ಲ ವಿಧಿ ಕೂಡ ಹೇಳ್ತಾ ಇರ್ತಾಳೆ. ಅದೆಲ್ಲ ಆದ್ಮೇಲೆ ಅವನು ಮೈಕಲ್ ಕೂಡ ಹಲೋ ಯಾರಿದು ಅಂತೆಲ್ಲ ಮತ್ತೆ ಕೇಳ್ತಾನೆ. ತಕ್ಷಣ ಇಲ್ಲಿ ಗಂಗಾ ಕೂಡ ಅಕ್ಕ ಯಾರೋ ಇಲ್ಲಿ ಮಾತಾಡೋ ರೀತಿ ಆಗ್ತಾ ಇದೆಯಲ್ಲ ಅಂತೆಲ್ಲ ಅವಳು ಕೂಡ ಹೇಳ್ತಾಳೆ. ಹೌದಾ ಅಂತ ಇಬ್ರು ಕೂಡ ಶಾಕ್ ಅಲ್ಲಿ ನಿಂತ್ಕೊಂಡು ಹೇಳ್ತಾ ಇರ್ತಾರೆ. ಇಲ್ಲಿ ವಿಧಿಗೆ ಸಖತ್ ಡೌಟ್ ಬರುತ್ತೆ. ಈ ಸಿಸ್ಟಮ್ ನ ಹಾಕಿದ್ಯಾರು, ಇಲ್ಲಿ ಯಾರಿದ್ದಾರೆ ಏನು ಅಂತೆಲ್ಲ ಪ್ರತಿಯೊಂದು ಕೂಡ ಇಲ್ಲಿ ಡೌಟ್ ಬರುತ್ತೆ.